ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಫ್ರೆಂಡ್ಸ್, ಈ ಜುಲೈ ಮಂತಲ್ಲಿ ನೋಡಿಕೊಂಡ್ರೆ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಬರ್ತಾ ಇರೋ ಕಾರಣದಿಂದ ವೀಡಿಯೋಸ್ ತುಂಬ ದಿನ ಪೋಸ್ಟ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಒಂದೊಂದು ದಿನ ನೋಡಿಕೊಂಡ್ರೆ ರೆಕಾರ್ಡಿಂಗ್ ಆಗಿರೋದು, ಆದರೆ ಅದನ್ನು ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕಾಗ್ತಿರಲಿಲ್ಲ. ಈ ಥರ ತುಂಬಾ ಕಾರಣಗಳಿದ್ದಾವೆ. ಮತ್ತು ಇವತ್ತಿಂದ ವೀಡಿಯೋಸ್ ಡೈಲಿ ಪೋಸ್ಟ್ ಮಾಡ್ತಾನೆ ಇರ್ತೀವಿ. ಇದುವರೆಗೂ ನೀವು ಯಾವ ಥರ ಸಪೋರ್ಟ್ ಮಾಡ್ತಾ ಇದ್ರೋ ಅದೇ ಥರನೇ ಇವಾಗೂ ಸಮೇತ ಸಪೋರ್ಟ್ ಮಾಡ್ತಾನೆ ಇರಿ. ಇವಾಗಿಂದ ವೀಡಿಯೋಸ್ ದಿನ ಪೋಸ್ಟ್ ಮಾಡ್ತಾನೆ ಇರ್ತೀವಿ. ಅದ್ರ ಜೊತೆಗೆ ಕರೆಕ್ಟ್ ಟೈಮ್ಗೂ ಕೂಡ ಪೋಸ್ಟ್ ಮಾಡೋದಕ್ಕೆ ತುಂಬಾ ಪ್ರಯತ್ನ ಪಡ್ತೀವಿ. ಮತ್ತೆ ಇವತ್ತಿನ ಮಾರ್ಕೆಟ್ ವಿಷಯಕ್ಕೆ ಬಂದರೆ ಸೆನ್ಸೆಕ್ಸ್ 418 ಪಾಯಿಂಟ್ಸ್ ಗೈನ್ ಆಗಿ 81,080ನಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 157 ಪಾಯಿಂಟ್ಸ್ ಗೈನ್ ಆಗಿ 24,722 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 1 ಪಾಯಿಂಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿ 55,690ನಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವಾಗ ಹಿಂದಿನ ವಾರ ನೋಡ್ಕೊಂಡ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇತ್ತು, ಆದ್ರೆ ಇವತ್ತು ನೋಡ್ಕೊಂಡ್ರೆ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದ್ರ ಜೊತೆಗೆ ಇವತ್ತಿನ ಮಾರ್ಕೆಟ್ ಓಪನಿಂಗ್ ಟೈಮ್ ಅಲ್ಲಿ ನೋಡ್ಕೊಂಡ್ರೆ ಆಟೋ ಇಂಡೆಕ್ಸ್ ಎಲ್ಲ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯ್ತು. ಯಾಕಂದ್ರೆ ಈ ಜುಲೈ ಮಂತ್ ಅಲ್ಲಿ ಆಟೋ ಸೇಲ್ಸ್ ಡೇಟಾ ತುಂಬಾನೇ ಪಾಸಿಟಿವ್ ಆಗಿ ಬಂದಿದೆ. ಇದ್ರ ಬಗ್ಗೆ ಮಾರ್ಕೆಟ್ ಕೀ ಅಪ್ಡೇಟ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ. ಅದ್ರ ಜೊತೆಗೆ ಈ ಡಿಫೆನ್ಸ್ ಇಂಡೆಕ್ಸ್ ನೋಡ್ಕೊಂಡ್ರು ಇವತ್ತು ಅಬೌಟ್ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ಡಿಫೆನ್ಸ್ ಕಂಪನೀಸ್ಗೆಲ್ಲ ಮಲ್ಟಿಪಲ್ ಆರ್ಡರ್ಸ್ ಬಂದಿದೆ. ಅದ್ರ ಜೊತೆಗೆ ಈ ರೀಸೆಂಟ್ ಟೈಮಲ್ಲಿ ನೋಡ್ಕೊಂಡ್ರೆ ಈ ಡಿಫೆನ್ಸ್ ಕಂಪನೀಸ್ ಅಲ್ಲೆಲ್ಲ ತುಂಬಾನೇ ಸೆಲ್ಲಿಂಗ್ ಪ್ರೆಷರ್ ನೋಡಿದ್ವಿ. ಅದರಿಂದ ಇನ್ವೆಸ್ಟರ್ಸ್ ಏನಾದ್ರು ಮತ್ತೆ ಇನ್ವೆಸ್ಟ್ ಮಾಡಿರ್ಬೇಕು. ಅದಾದ್ಮೇಲೆ ಇವತ್ತು IT ಕಂಪನೀಸ್ ನೋಡ್ಕೊಂಡ್ರು ರಿಕವರ್ ಆಗಿದೆ. ಇದಕ್ಕೆ ರೀಸನ್ ಏನು ಅಂತ ನೋಡ್ಕೊಂಡ್ರೆ ಇವಾಗ FIS ನೋಡ್ಕೊಂಡ್ರೆ ನಮ್ಮ ಮಾರ್ಕೆಟ್ ಇಂದ ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ತಾನೆ ಬರ್ತಾ ಇದಾರೆ. ಈ ಜುಲೈ ಮಂತ್ ಅಲ್ಲಿ ಮಾತ್ರ ನೋಡ್ಕೊಂಡ್ರು 47,000 ಕೋಟಿ ಸೆಲ್ ಮಾಡಿದ್ದಾರೆ. ಇವಾಗ FIS ಏನಾದ್ರು ಮತ್ತೆ ನಮ್ಮ ಮಾರ್ಕೆಟ್ ಒಳಗಡೆ ಬರ್ತಾ ಇರ್ಬೋದು. ಅದರಿಂದ IT ಕಂಪನೀಸ್, ಡಿಫೆನ್ಸ್ ಕಂಪನೀಸ್ ಮತ್ತೆ ಆಟೋ ಸೆಕ್ಟರ್ ಅಲ್ಲಿ ಸ್ವಲ್ಪ ರ್ಯಾಲಿ ಕಂಡಿರ್ಬೇಕು. ಅದರಿಂದ ಮಾರ್ಕೆಟ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ನೋಡೋಣ ಇವತ್ತು FIDI ಡೇಟಾದಲ್ಲಿ FIS ಏನಾದ್ರು ಬೈ ಸೈಡ್ ಬಂದಿರ್ತಾರಾ ಇಲ್ವಾ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಟ್ಯಾರಿಫ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವಾಗ August 1 ಟ್ಯಾರಿಫ್ ಡೆಡ್ ಲೈನ್ ಏನಿದೆ ಅದು ಕಂಪ್ಲೀಟ್ ಆಗಿದೆ. ಇವಾಗ ಇಂಡಿಯಾ US ರಿಲೇಟೆಡ್ ಆಗಿ ಯಾವುದೇ ತರ ಟ್ರೇಡ್ ಡೀಲ್ ಕಂಪ್ಲೀಟ್ ಆಗಿಲ್ಲ. ಇವಾಗ ಪ್ರೆಸೆಂಟ್ ಇಂಡಿಯಾಗೆ ನೋಡ್ಕೊಂಡ್ರೆ 25% ಟ್ಯಾರಿಫ್ ಇದೆ. ಮತ್ತೆ ಡೊನಾಲ್ಡ್ ಟ್ರಂಪ್ ಅವ್ರು ನೋಡ್ಕೊಂಡ್ರೆ ಇಂಡಿಯಾ ರಿಲೇಟೆಡ್ ಆಗಿ ತುಂಬಾನೇ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ ಮಾಡ್ತಾನೆ ಬರ್ತಾ ಇದ್ದಾರೆ. ಫ್ರೆಂಡ್ಸ್, ಇವಾಗ ಲಾಸ್ಟ್ ವೀಕಲ್ಲಿ ನೋಡ್ಕೊಂಡ್ರೆ ಈ ರಷ್ಯನ್ ಆಯಿಲ್ ರಿಲೇಟೆಡ್ ಆಗಿ ಇಂಡಿಯಾ ಮೇಲೆ ತುಂಬಾನೇ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಇವಾಗ ಇಂಡಿಯಾದವ್ರು ನೋಡ್ಕೊಂಡ್ರೆ ರಷ್ಯಾ ಹತ್ರ ನಿಯರ್ಲಿ 35% ಆಯಿಲ್ ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಅದರಿಂದ ರಷ್ಯಾಗೆ ದುಡ್ಡು ಹೋಗ್ತಾ ಇದೆ. ಅದರಿಂದ ಈ ರಷ್ಯಾ ಯುಕ್ರೇನ್ ವಾರ್ನ ಇಂಡಿಯಾ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಾ ಇದೆ. ರಷ್ಯಾದಿಂದ ಆಯಿಲ್ ನ ಪರ್ಚೇಸ್ ಮಾಡಿ ಅಂತ ಎಲ್ಲ ಸ್ಟೇಟ್ಮೆಂಟ್ಸ್ ಮಾಡಿದ್ರು. ಮತ್ತೆ ಡೊನಾಲ್ಡ್ ಟ್ರಂಪ್ ಅವರು ಈ ತರ ಯಾವಾಗ ಸ್ಟೇಟ್ಮೆಂಟ್ಸ್ ಮಾಡಿದ್ರು ಅವಾಗ ಇಂಡಿಯನ್ ಗೌರ್ಮೆಂಟ್ ಕೂಡ ನಾವು ರಷ್ಯಾ ಹತ್ರ ಆಯಿಲ್ ನ ಪರ್ಚೇಸ್ ಮಾಡೋದು ಕಮ್ಮಿ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ರು. ಅದಾದ್ಮೇಲೆ ಇನ್ನ ಸ್ವಲ್ಪ ವೆಬ್ಸೈಟ್ಸ್ ಅಲ್ಲೆಲ್ಲ ನೋಡ್ಕೊಂಡ್ರೆ ಮತ್ತೆ ಇನ್ನ ಸ್ವಲ್ಪ ಡೇಟಾಸ್ನೆಲ್ಲ ನೋಡ್ಕೊಂಡ್ರೆ ಗೌರ್ಮೆಂಟ್ ಆ ಥರ ಯಾವುದೇ ಥರ ಸ್ಟೇಟ್ಮೆಂಟ್ಸ್ ಮಾಡಿಲ್ಲ. ನಾವು ಕಮಿಂಗ್ ಟೈಮಲ್ಲಿ ರಷ್ಯಾಯಿಂದನೇ ಆಯಿಲ್ನ ಪರ್ಚೇಸ್ ಮಾಡ್ತೀವಿ ಅಂತ ಡೇಟಾ ಕೂಡ ಕಾಣಿಸ್ತಾ ಇದೆ. ನೋಡೋಣ ಈ ಆಯಿಲ್ ರಿಲೇಟೆಡ್ ಆಗಿ ಯಾವ ಥರ ಸ್ಟೇಟ್ಮೆಂಟ್ಸ್ ಮಾಡ್ತಾರೆ ಅಂತ. ಮತ್ತೆ ಇಂಡಿಯಾ US ಟ್ರೇಡ್ ಡೀಲ್ ಬಗ್ಗೆ ಇನ್ನೊಂದು ಡೇಟಾ ಕೂಡ ಅಪ್ಡೇಟ್ ಆಗಿದೆ. ಇವಾಗ ಲಾಸ್ಟ್ ಟೈಮ್ ಮಾತಾಡ್ಕೊಂಡಾಗ 5th ರೌಂಡ್ ನೆಗೋಸಿಯೇಷನ್ ಕಂಪ್ಲೀಟ್ ಆಗಿದೆ ಅಂತ ಮಾತಾಡ್ಕೊಂಡಿದ್ವಿ. 6th ರೌಂಡ್ ಕೂಡ ಸ್ಟಾರ್ಟ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ 6th ರೌಂಡ್ ಯಾವಾಗ ನಡೆಯುತ್ತೆ ಅಂತ ನೋಡ್ಕೊಂಡ್ರೆ August 25 ಇಂದ 29th ಒಳಗಡೆ ಕಂಪ್ಲೀಟ್ ಆಗುತ್ತೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್, ಇನ್ನೊಂದು ವಿಚಾರ ಹೇಳ್ಬೇಕು ಅಂತ ಇದ್ದೀನಿ. ಇವಾಗ ಹಿಂದಿನ ವಾರ ಗುರುವಾರ ಶುಕ್ರವಾರ ಎಲ್ಲ ಮಾರ್ಕೆಟ್ ತುಂಬಾನೇ ಕರೆಕ್ಟ್ ಆಯ್ತು. ಆ ಟೈಮಲ್ಲಿ ಡೊನಾಲ್ಡ್ ಟ್ರಂಪ್ ಅವ್ರು ನೋಡ್ಕೊಂಡ್ರು ತುಂಬಾನೇ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ರು. ಆದ್ರೆ ಈ ವೀಕೆಂಡ್ ಅಲ್ಲಿ ಆ ತರ ಸ್ಟೇಟ್ಮೆಂಟ್ಸ್ ಯಾವುದೂ ಬಂದಿಲ್ಲ. ಅದರಿಂದ ಸಮೇತ ಇವತ್ತು ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಮತ್ತೆ ಇವತ್ತು ಓವರ್ ನೈಟ್ ಅಲ್ಲಿ ನೋಡ್ಬೇಕು ಯಾವ ತರ ಸ್ಟೇಟ್ಮೆಂಟ್ಸ್ ಮಾಡ್ತಾರೆ ಅಂತ. ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾಳೆ ಮಾರ್ಕೆಟ್ ಪಾಸಿಟಿವ್ ಆಗಿ ಇರ್ಬೇಕಾ ಇರಬಾರ್ದಾ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇನ್ನೊಂದು ಇಂಪಾರ್ಟೆಂಟ್ ಈವೆಂಟ್ ಏನಿದೆ ಅಂತ ಅಂದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ August 6ನೇ ತಾರೀಕು RBI MPC ಮೀಟಿಂಗ್ ಇದೆ. ಈ ಮೀಟಿಂಗ್ ಅಲ್ಲಿ ನೋಡ್ಕೊಂಡ್ರೆ 75% ಅನಲಿಸ್ಟ್ ಎಲ್ಲ ರೇಟ್ ಕಟ್ ಇರಲ್ಲ ಅಂತಾನೆ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾಳೆ ಮಾತಾಡ್ಕೊಳ್ಳೋಣ. ಮತ್ತೆ ಫ್ರೆಂಡ್ಸ್, ಇವಾಗ ಇಂಡಿಯಾ ಮೇಲೆ ನೋಡ್ಕೊಂಡ್ರೆ 25% ಟ್ಯಾರಿಫ್ ಇದೆ ಅಲ್ಲ, ಅದರಿಂದ ನಮ್ಮ ಕಂಪನೀಸ್ಗೂ ಕೂಡ ಎಫೆಕ್ಟ್ ಆಗೋ ಚಾನ್ಸಸ್ ಸ್ವಲ್ಪ ಇದೆ. ಅದರಿಂದ ನಮ್ಮ ಇಂಡಿಯನ್ GDP ಕೂಡ 0.02% ಫಾಲ್ ಆಗೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇದೆ. ನೋಡೋಣ ಕಮಿಂಗ್ ಟೈಮಲ್ಲಿ ಈ ಟ್ಯಾರಿಫ್ ಬಗ್ಗೆ ಎಲ್ಲ ಇನ್ನ ಯಾವ ತರ ಸ್ಟೇಟ್ಮೆಂಟ್ಸ್ ಬರ್ತವೆ ಅಂತ. ಮತ್ತೆ ಫ್ರೆಂಡ್ಸ್, ಇವತ್ತು ಮೋರ್ಗನ್ ಸ್ಟ್ಯಾನ್ಲಿ ಅವ್ರು ನೋಡ್ಕೊಂಡ್ರೆ ನಮ್ಮ ಮಾರ್ಕೆಟ್ ಟೈಮಲ್ಲಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ತುಂಬಾನೇ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಇವಾಗ ಸೆನ್ಸೆಕ್ಸ್ ನೋಡ್ಕೊಂಡ್ರೆ ಬುಲ್ ಕೇಸಲ್ಲಿ 1 lakhಗೆ ರೀಚ್ ಆಗುತ್ತೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದಾದ್ಮೇಲೆ ಬೇಸ್ ಕೇಸಲ್ಲಿ ನೋಡ್ಕೊಂಡ್ರು 89,000ಗೆ ರೀಚ್ ಆಗುತ್ತೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಇದಕ್ಕೆ ಪ್ರಾಬಬಿಲಿಟಿ ನೋಡ್ಕೊಂಡ್ರೆ 50% ಪ್ರಾಬಬಿಲಿಟಿ ಇದೆ 89,000ಗೆ ರೀಚ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇರೋದು. ಅದು ಯಾವಾಗಲಿಗೆ ರೀಚ್ ಆಗುತ್ತೆ ಅಂತಂದ್ರೆ ಜೂನ್ 2026ಗೆಲ್ಲ 89,000ಗೆ ರೀಚ್ ಆಗುತ್ತೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಈ ತರ ಸೆನ್ಸೆಕ್ಸ್ ಪಾಸಿಟಿವ್ ಆಗಿ ಗ್ರೋ ಆಗಬೇಕು ಅಂದ್ರೆ ಮೈನ್ ಆಗಿ ನಮ್ಮ ಮಾರ್ಕೆಟ್ಗೆ ಬೇಕಾಗಿರೋದು ಒಂದೇ
ಕ್ವಾರ್ಟರ್ಲಿ ರಿಸಲ್ಟ್ಸ್. ಇದನ್ನ ತುಂಬಾ ಸಲನೇ ಹೇಳಿದ್ದೆ, ನಮ್ಮ ಮಾರ್ಕೆಟ್ ಅಲ್ಲಿ ಕ್ವಾರ್ಟರ್ಲಿ ರಿಸಲ್ಟ್ಸ್ ಏನಾದರೂ ಪಾಸಿಟಿವ್ ಆಗಿ ಬಂದು ಮಾರ್ಕೆಟ್ ವ್ಯಾಲ್ಯೂಷನ್ ನ ಜಸ್ಟಿಫೈ ಮಾಡಿದ್ರೆ ನಮ್ಮ ಮಾರ್ಕೆಟ್ ಇನ್ನ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ ಅಂತ. ಅಥವಾ ಕಮಿಂಗ್ ಟೈಮ್ ಅಲ್ಲೂ ಇದೇ ತರ ಸ್ವಲ್ಪ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ರೆ ಬೇರೆ ಕೇಸಲ್ಲಿ 70,000 ಗೆ ರೀಚ್ ಆಗುತ್ತೆ ಅಂತ ಕೂಡ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ನೋಡೋಣ ಕಮಿಂಗ್ ಟೈಮ್ ಅಲ್ಲಿ ನಮ್ಮ ಮಾರ್ಕೆಟ್ ಇನ್ನ ಯಾವ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರೆ, ಇನ್ನ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ ಅಂತ. ಈ ತರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಷನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ಮ ಮುಂದೆ ತರ್ತಾ ಇದೀವಲ್ಲ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡೋದ್ರಿಂದ ಇನ್ನೂ ಸ್ವಲ್ಪ ಜನಕ್ಕೆ ಈ ವಿಡಿಯೋಸ್ ರೀಚ್ ಆಗುತ್ತೆ, ಅವ್ರಿಗೂ ಕೂಡ ತುಂಬಾ ಉಪಯೋಗ ಆಗುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವತ್ತು ಮನಿ ಕಂಟ್ರೋಲ್ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆರ್ಟಿಕಲ್ ನ ರಿಲೀಸ್ ಮಾಡಿದ್ದಾರೆ. ಈ ಆರ್ಟಿಕಲ್ ನೋಡ್ಕೊಂಡ್ರೆ ಈ ಕ್ವಾರ್ಟರ್ 1 ಅಲ್ಲಿ LIC ಅವರು ಯಾವ್ಯಾವ ಕಂಪನೀಸ್ ಅಲ್ಲಿ ಫ್ರೆಶ್ ಎಂಟ್ರಿ ತಗೊಂಡಿದ್ದಾರೆ ಮತ್ತೆ ಯಾವ ಕಂಪನೀಸ್ ಅಲ್ಲಿ ಅಲೋಕೇಶನ್ ನ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಮಾತಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಫ್ರೆಂಡ್ಸ್, ಇವಾಗ LIC ಅವ್ರ ಸಮೇತ ನಮ್ಮ ತರನೇ ಮಾರ್ಕೆಟ್ಸ್ ಅಲ್ಲಿ ತುಂಬಾನೇ ಇನ್ವೆಸ್ಟ್ ಮಾಡ್ತಾರಲ್ಲ. ಇವಾಗ LIC ಅವ್ರ ಪೋರ್ಟ್ಫೋಲಿಯೋದಲ್ಲಿ ನೋಡ್ಕೊಂಡ್ರೆ ಟೋಟಲ್ ಆಗಿ 345 ಸ್ಟಾಕ್ಸ್ ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಮತ್ತೆ ಇವಾಗ ಲಾಸ್ಟ್ ಕ್ವಾರ್ಟರ್ 4 ಅಲ್ಲಿ ನೋಡ್ಕೊಂಡ್ರೆ ನಮ್ಮ ಮಾರ್ಕೆಟ್ ಒಳಗಡೆ 15.26 ಲಕ್ಷ ಕೋಟಿ ಇನ್ವೆಸ್ಟ್ ಮಾಡಿದ್ರು. ಅದೇ ಈ ಕ್ವಾರ್ಟರ್ 1 ಕೊನೆಗೆ ನೋಡ್ಕೊಂಡ್ರೆ 16.84 ಲಕ್ಷ ಕೋಟಿಗೆ ರೀಚ್ ಆಗಿದೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಬರೀ ಈ ಕ್ವಾರ್ಟರ್ ಅಲ್ಲಿ ನೋಡ್ಕೊಂಡ್ರೆ 1.58 ಲಕ್ಷ ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ನಮ್ಮ ಮಾರ್ಕೆಟ್ ಒಳಗಡೆ. ನೆಕ್ಸ್ಟ್ ಇವಾಗ ಯಾವ್ಯಾವ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಒಂದ್ಸಲ ಈ ಇಮೇಜ್ ನೋಡಿ. ಇವಾಗ ಮುಂಚೆಯಿಂದನೂ ಹೋಲ್ಡ್ ಮಾಡ್ತಾ ಇದ್ದಿದ್ದ ಕಂಪನೀಸ್ ಅಲ್ಲಿ ಯಾವ್ಯಾವ ಕಂಪನೀಸ್ ಅಲ್ಲಿ ಅಲೋಕೇಶನ್ಸ್ ನ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅದರಲ್ಲಿ ಮೊದಲನೇದಾಗಿ ರಿಲಯನ್ಸ್ ಇಂಡಸ್ಟ್ರೀಸ್. ಈ ಕಂಪನಿಯಲ್ಲಿ 3,841 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಅದಾದ್ಮೇಲೆ ಇನ್ಫೋ ಎಡ್ಜ್, TCS, ಕೊಫೋರ್ಜ್, ಇನ್ಫೋಸಿಸ್, HUL, HCL ಟೆಕ್ನಾಲಜೀಸ್, ಟಾಟಾ ಮೋಟರ್ಸ್, L&T, ಅಂಬುಜಾ ಸಿಮೆಂಟ್, ಈ ತರ ತುಂಬಾ ಕಂಪನೀಸ್ ಅಲ್ಲಿ ಈ ಕ್ವಾರ್ಟರ್ 1 ಅಲ್ಲಿ ಅಲೋಕೇಶನ್ ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಮತ್ತೆ ಇದೇ ಕ್ವಾರ್ಟರ್ 1 ಅಲ್ಲಿ ಇನ್ನ ಸ್ವಲ್ಪ ಟಾಪ್ ಕಂಪನೀಸ್ ಅಲ್ಲೆಲ್ಲ ಅಲೋಕೇಶನ್ ನ ಕಮ್ಮಿ ಮಾಡ್ಕೊಂಡಿದ್ದಾರೆ. ಅದ್ರಲ್ಲೂ ಈ ಟಾಪ್ ಬ್ಯಾಂಕ್ಸ್ ಇದಾವಲ್ಲ, ಈ ಬ್ಯಾಂಕ್ಸ್ ಅಲ್ಲಿ ಸ್ವಲ್ಪ ಅಲೋಕೇಶನ್ ನ ಕಮ್ಮಿ ಮಾಡ್ಕೊಂಡಿದ್ದಾರೆ. ಅದರಲ್ಲಿ HDFC ಬ್ಯಾಂಕ್, ICICI ಬ್ಯಾಂಕ್ ಟಾಪ್ ಅಲ್ಲಿ ಇದಾವೆ. ಮತ್ತೆ ದಿವಿಸ್ ಲ್ಯಾಬ್, ಏರ್ಟೆಲ್, ಕೋಟಕ್ ಮಹೀಂದ್ರ ಬ್ಯಾಂಕ್, ಅಪೋಲೋ ಹಾಸ್ಪಿಟಲ್, ಈ ತರ ತುಂಬಾನೇ ಕಂಪನೀಸ್ ಅಲ್ಲೆಲ್ಲ ಅಲೋಕೇಶನ್ ನ ಕಮ್ಮಿ ಮಾಡ್ಕೊಂಡಿದ್ದಾರೆ. ಮತ್ತೆ ಈ ಕ್ವಾರ್ಟರ್ 1 ಅಲ್ಲಿ ಯಾವ್ಯಾವ ಕಂಪನೀಸ್ ಅಲ್ಲಿ ಫ್ರೆಶ್ ಎಂಟ್ರಿ ತಗೊಂಡಿದ್ದಾರೆ ಅಂತ ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಅದರಲ್ಲಿ ಮೊದಲನೇದಾಗಿ ಮ್ಯಾಸ್ಗಾನ್ ಡಾಕ್ ಶಿಪ್ ಬಿಲ್ಡಿಂಗ್. ಈ ಕಂಪನಿಯಲ್ಲಿ 4,283 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಈ ಕ್ವಾರ್ಟರ್ 1 ಅಲ್ಲಿ. ಮತ್ತೆ ಸಿಮೆನ್ಸ್, ಈ ಕಂಪನಿಯಲ್ಲಾದ್ರೆ 1,500 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಅದಾದ್ಮೇಲೆ ಇರಡಾ, ಫಸ್ಟ್ ಸೋರ್ಸ್ ಸೊಲ್ಯೂಷನ್ಸ್, ಸಂವರ್ಧನ ಮದರ್ಸನ್ ಇಂಟರ್ನ್ಯಾಷನಲ್, PCBL, ಹಿಮಾದ್ರಿ ಸ್ಪೆಷಾಲಿಟಿ ಕೆಮಿಕಲ್ಸ್, ಈ ತರ ತುಂಬಾನೇ ಕಂಪನೀಸ್ ಅಲ್ಲೆಲ್ಲ ಇನ್ವೆಸ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವಾಗ ಒಂದ್ಸಲ ಈ ಲಿಸ್ಟ್ ನ ನೋಡಿ. ಇವಾಗ ಇಲ್ಲಿ ಏನೇನು ಕಂಪನೀಸ್ ಕಾಣ್ತಾ ಇದಾವೆ, ಈ ಕಂಪನೀಸ್ ಇಂದ ಕಂಪ್ಲೀಟ್ ಆಗಿ ಎಕ್ಸಿಟ್ ಆಗೋಗಿರ್ಬೋದು, ಅಥವಾ ಈ ಕಂಪನೀಸ್ ಅಲ್ಲಿ ಹೋಲ್ಡಿಂಗ್ಸ್ ನ 1% ಗಿನ್ನ ಕಮ್ಮಿ ಮಾಡ್ಕೊಂಡಿರ್ಬೇಕು. ಇವಾಗ ಸೆಬಿ ರೂಲ್ ಪ್ರಕಾರ ನೋಡ್ಕೊಂಡ್ರೆ ಯಾವುದೇ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಆಗಲಿ ಬಿಲೋ 1% ಏನಾದರೂ ಹೋಲ್ಡಿಂಗ್ ನ ಇಟ್ಕೊಂಡಿದ್ರೆ ಅಂತ ಕಂಪನೀಸ್ ನ ಪಬ್ಲಿಕ್ ಗೆ ರಿವೀಲ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಸೆಬಿ ಒಂದು ರೂಲ್ ನ ತಂದಿದೆ. ಅದರಿಂದ ಈ ಕಂಪನೀಸ್ ಅಲ್ಲಿ ಏನಾದರೂ ಬಿಲೋ 1% ಹೋಲ್ಡಿಂಗ್ ನ ಇಟ್ಕೊಂಡಿರ್ಬೇಕೇನೋ, ಅದರಿಂದ ಇದ್ರ ಬಗ್ಗೆ ಯಾವುದೇ ತರ ಅಪ್ಡೇಟ್ಸ್ ಇಲ್ಲ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ನೋಡ್ಕೊಂಡ್ರೆ ಈ ಆಟೋ ಸ್ಟಾಕ್ಸ್ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಅದರಲ್ಲೂ ಹೀರೋ ಮೋಟರ್ ಕಾಪ್ ನೋಡ್ಕೊಂಡ್ರೆ ಇವತ್ತು ಇಂಟರ್ಡೇ ಸೆಷನ್ ಅಲ್ಲಿ ನಿಯರ್ಲಿ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ TVS ಮೋಟರ್ಸ್ ಆದ್ರೆ 3% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಮಹೀಂದ್ರ ಅಂಡ್ ಮಹೀಂದ್ರನು ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಐಷರ್ ಮೋಟರ್ಸ್, ಈ ತರ ತುಂಬಾನೇ ಕಂಪನೀಸ್ ಎಲ್ಲ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಮತ್ತೆ ಇವತ್ತು ಆಟೋ ಇಂಡೆಕ್ಸ್ ನೋಡ್ಕೊಂಡ್ರು ಎಬೋ 1.5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಯಾಕಂದ್ರೆ ಈ ಜುಲೈ ಮಂತ್ ಆಟೋ ಸೇಲ್ಸ್ ಡೇಟಾ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಫ್ರೆಂಡ್ಸ್, ಇವಾಗ ಒಂದ್ಸಲ ಈ ಇಮೇಜ್ ನ ನೋಡಿ. ಯಾವ್ಯಾವ ಕಂಪನೀಸ್ ಯಾವ ತರ ಸೇಲ್ಸ್ ಗ್ರೋತ್ ನ ಪೋಸ್ಟ್ ಮಾಡಿದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇವಾಗ ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ ನೋಡ್ಕೊಂಡ್ರೆ ಮಹೀಂದ್ರ ಅಂಡ್ ಮಹೀಂದ್ರದವರು ಇಯರ್ ಆನ್ ಇಯರ್ ಅಲ್ಲಿ 26% ಸೇಲ್ಸ್ ಇನ್ಕ್ರೀಸ್ ಆಗಿದೆ. ಅದಾದ್ಮೇಲೆ ಕಮರ್ಷಿಯಲ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ ನೋಡ್ಕೊಂಡ್ರೆ ಪ್ರತಿ ಕಂಪನಿನೂ ಆವರೇಜ್ ಆಗಿ 6 to 7% ವರೆಗೂ ಸೇಲ್ಸ್ ಇನ್ಕ್ರೀಸ್ ಆಗಿದೆ. ಅದೇ ಟೂ ವೀಲರ್ ಸೆಗ್ಮೆಂಟ್ ಅಲ್ಲಿ ನೋಡಿದ್ರೆ ಒಂದ್ಸಲ ಐಷರ್ ಮೋಟರ್ ಸೇಲ್ಸ್ ಇಯರ್ ಆನ್ ಇಯರ್ ಅಲ್ಲಿ 31% ಇನ್ಕ್ರೀಸ್ ಆಗಿದೆ. TVS ಮೋಟರ್ಸ್ ಅವ್ರದ್ದು 29% ಇನ್ಕ್ರೀಸ್ ಆಗಿದೆ. ಹೀರೋ ಮೋಟರ್ ಕಾಪ್ ಅವ್ರು ನೋಡ್ಕೊಂಡ್ರೆ 21% ಇನ್ಕ್ರೀಸ್ ಆಗಿದೆ. ಅದರಿಂದನೇ ಇವತ್ತು ಈ ಕಂಪನೀಸ್ ಎಲ್ಲ 3 to 5% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಎಕ್ಸ್ಕಾಟ್ಸ್ ಕ್ಯೂಬ್ಯೂಟಾ ನೋಡ್ಕೊಂಡ್ರೆ ಇವತ್ತು ನಮ್ಮ ಮಾರ್ಕೆಟ್ ಟೈಮಲ್ಲಿ ಕ್ವಾರ್ಟರ್ 1 ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇಂಟರ್ಡೇ ಸೆಷನಲ್ಲಿ ನಿಯರ್ಲಿ 6% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಇವಾಗ ರಿಸಲ್ಟ್ಸ್ ಪೋಸ್ಟ್ ಮಾಡಿದಾಗ ಪ್ರಾಫಿಟ್ಸ್ ನೋಡಿದ್ರೆ ಇಯರ್ ಆನ್ ಇಯರ್ ಅಲ್ಲಿ 363% ಇನ್ಕ್ರೀಸ್ ಆಗಿತ್ತು. ಅಂದ್ರೆ ಲಾಸ್ಟ್ ಇಯರ್ ಸೇಮ್ ಕ್ವಾರ್ಟರ್ ಅಲ್ಲಿ ನೋಡ್ಕೊಂಡ್ರೆ 302 crores ಪ್ರಾಫಿಟ್ಸ್ ನ ಪೋಸ್ಟ್ ಮಾಡಿದ್ರು. ಅದೇ ಇಯರ್ ಸೇಮ್ ಕ್ವಾರ್ಟರ್ ಅಲ್ಲಿ ನೋಡ್ಕೊಂಡ್ರೆ 1397 crores
ಪ್ರಾಫಿಟ್ಸ್ನ ಪೋಸ್ಟ್ ಮಾಡಿದ್ರಲ್ಲ ಅದರಿಂದನೇ ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 6% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಅದಾದ್ಮೇಲೆ ಕಂಪ್ಲೀಟ್ ರಿಸಲ್ಟ್ಸ್ ಎಲ್ಲ ಅಪ್ಡೇಟ್ ಆದ್ಮೇಲೆ ನೋಡ್ಕೊಂಡ್ರೆ ಸ್ವಲ್ಪ ಶೇರ್ ಪ್ರೈಸ್ ಫಾಲ್ ಆಗಿದೆ. ಯಾಕಂದ್ರೆ ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ನೋಡ್ಕೊಂಡ್ರೆ 3% ಡೌನ್ ಆಗಿದೆ. ಮತ್ತೆ ಪ್ರಾಫಿಟ್ಸ್ ಯಾಕೆ ಈ ತರ ಇನ್ಕ್ರೀಸ್ ಆಗಿದೆ ಅಂತ ನೋಡ್ಕೊಂಡ್ರೆ ಇದು ಅದರ್ ಇನ್ಕಮ್ಸ್ ಇಂದ ಮಾತ್ರನೇ 1260 crores ಬಂದಿದೆ. ಅದರಿಂದನೇ ಪ್ರಾಫಿಟ್ಸ್ ಈ ತರ ಇನ್ಕ್ರೀಸ್ ಆಗಿರೋದು. ಮತ್ತೆ ಇಯರ್ ಆನ್ ಇಯರ್ ಅಲ್ಲಿ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗಿದೆ. ಈ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ಮೇಲೆ ಮ್ಯಾನೇಜ್ಮೆಂಟ್ ನೋಡ್ಕೊಂಡ್ರೆ ಕಮಿಂಗ್ ಟೈಮ್ ಅಲ್ಲಿ ಎಕ್ಸ್ಪೋರ್ಟ್ಸ್ ವಾಲ್ಯೂಮ್ ತುಂಬಾನೇ ಇನ್ಕ್ರೀಸ್ ಆಗುತ್ತೆ. ಅಂದ್ರೆ 20 ಇಂದ 25% ವರ್ಗು ಟಾರ್ಗೆಟ್ ಇಟ್ಕೊಂಡಿದೀವಿ ಅಂತ ಮ್ಯಾನೇಜ್ಮೆಂಟ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗುತ್ತೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ನೋಡೋಣ ಕಮಿಂಗ್ ಟೈಮ್ ಅಲ್ಲೂ ಇನ್ನ ಇವರು ಯಾವ ತರ ಸೇಲ್ಸ್ ನ ಪೋಸ್ಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್ ಇವಾಗ ರೀಸೆಂಟ್ ಆಗಿ ಮಾತಾಡ್ಕೊಂಡಿದ್ವಿ, ಟೆಸ್ಲಾದವರು ಇಂಡಿಯಾದಲ್ಲಿ ಫಸ್ಟ್ ಶೋರೂಮ್ ನ ಲಾಂಚ್ ಮಾಡಿದ್ದಾರೆ ಮುಂಬೈಯಲ್ಲಿ ಅಂತ ಮಾತಾಡ್ಕೊಂಡಿದ್ವಿ. ಮತ್ತೆ ಇವತ್ತು ನೋಡ್ಕೊಂಡ್ರೆ ಈ ಚಾರ್ಜಿಂಗ್ ಸ್ಟೇಷನ್ಸ್ ರಿಲೇಟೆಡ್ ಆಗಿ ಫಸ್ಟ್ ಚಾರ್ಜಿಂಗ್ ಸ್ಟೇಷನ್ ನ ಇವತ್ತು ಓಪನ್ ಮಾಡಿದ್ದಾರೆ. ಮತ್ತೆ ಕಮಿಂಗ್ ಟೈಮ್ ಅಲ್ಲಿ ಅಂದ್ರೆ ಇಯರ್ ಎಂಡ್ ಒಳಗಡೆ ಇನ್ನ ಮುಂಬೈಯಲ್ಲೇನೆ ಅಡಿಷನಲ್ ಆಗಿ 3 ಚಾರ್ಜಿಂಗ್ ಸ್ಟೇಷನ್ಸ್ ನ ಓಪನ್ ಮಾಡ್ತೀವಿ ಅಂತ ಕೂಡ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಇವಾಗ ಕಾರ್ಸ್ ಏನೋ ಲಾಂಚ್ ಮಾಡಿದ್ರು, ಚಾರ್ಜಿಂಗ್ ಸ್ಟೇಷನ್ಸ್ ನ ಓಪನ್ ಮಾಡ್ತಾ ಇದ್ದಾರೆ. ನೋಡೋಣ ಕಮಿಂಗ್ ಟೈಮ್ ಅಲ್ಲಿ ಇವರು ಯಾವ ತರ ಸೇಲ್ಸ್ ನ ಪೋಸ್ಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್ ಇನ್ನೊಂದು ವಿಚಾರನ ಶೇರ್ ಮಾಡಬೇಕು ಅಂತ ಇದೀನಿ. ಏನಂತ ಅಂದ್ರೆ ವಿನ್ಫಾಸ್ಟ್ ವಿಯೆಟ್ನಾಂಗೆ ಸಂಬಂಧಪಟ್ಟಿರೋ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ. ಇವಾಗ ಇವ್ರು ನೋಡ್ಕೊಂಡ್ರೆ ತಮಿಳ್ನಾಡಲ್ಲಿ ಒಂದು ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ನ ಅಸೆಂಬ್ಲಿಂಗ್ ಪ್ಲಾಂಟ್ ನ ಶುರು ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಆಗಿದೆ. ಇವಾಗ ಶುರುವಲ್ಲಿ ನೋಡ್ಕೊಂಡ್ರೆ ಈ ಪ್ರೀಮಿಯಂ SUV ಸೆಗ್ಮೆಂಟ್ ಅಲ್ಲಿ 2 ಮಾಡೆಲ್ಸ್ ನ ಅಸೆಂಬಲ್ ಮಾಡಿ ಸೇಲ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ತಮಿಳ್ನಾಡಲ್ಲಿ ಈ ಪ್ಲಾಂಟ್ ಸೈಜ್ ನೋಡ್ಕೊಂಡ್ರೆ 400 acres ಅಲ್ಲಿ ಇದೆ. ಮತ್ತೆ ಇವಾಗ ಶುರುವಲ್ಲಿ ನೋಡ್ಕೊಂಡ್ರೆ 50,000 ವೆಹಿಕಲ್ಸ್ ನ ಅಸೆಂಬಲ್ ಮಾಡಿ ಸೇಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಡಿಮ್ಯಾಂಡ್ ಏನಾದ್ರೂ ಅದೇ ತರ ಇನ್ಕ್ರೀಸ್ ಆದ್ರೆ 150,000 ವೆಹಿಕಲ್ಸ್ ವರ್ಗು ಅಸೆಂಬಲ್ ಮಾಡಿ ಸೇಲ್ ಮಾಡೋ ಕೆಪಾಸಿಟಿ ಕೂಡ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಫ್ರೆಂಡ್ಸ್ ಇವಾಗ ಇಲ್ಲಿ ಇನ್ನೊಂದು ನೆನ್ಪಿಟ್ಕೊಬೇಕು, ಇವಾಗ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಗೆ ಇಂಡಿಯಾದಲ್ಲಿ ಡಿಮ್ಯಾಂಡ್ ತುಂಬಾನೇ ಇನ್ಕ್ರೀಸ್ ಆಗ್ತಾ ಇದೆ. ಮತ್ತೆ ಈ ಎಲೆಕ್ಟ್ರಾನಿಕ್ ಪ್ರೀಮಿಯಂ SUV ಸೆಗ್ಮೆಂಟ್ ಅಲ್ಲಿ ಯಾರು ವರ್ಕ್ ಮಾಡ್ತಾ ಇದಾರೆ ಅಂತ ನೋಡ್ಕೊಂಡ್ರೆ ಮಹೀಂದ್ರ ಅಂಡ್ ಮಹೀಂದ್ರದವರು ವರ್ಕ್ ಮಾಡ್ತಾ ಇದ್ದಾರೆ. ನೋಡೋಣ ಕಮಿಂಗ್ ಟೈಮ್ ಅಲ್ಲಿ ಈ 2 ಕಂಪನೀಸ್ಗೆ ಕಾಂಪಿಟೇಷನ್ ಏನಾದ್ರೂ ಇನ್ಕ್ರೀಸ್ ಆಗುತ್ತಾ. ಇವಾಗ ರೀಸೆಂಟ್ ಇಯರ್ಸ್ ಅಲ್ಲಿ ನೋಡ್ಕೊಂಡ್ರೆ ಮಹೀಂದ್ರ ಅಂಡ್ ಮಹೀಂದ್ರ ಕಂಪನಿ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದೆ. ಯಾಕಂದ್ರೆ ಅವರು ಹೊಸ ಮಾಡೆಲ್ಸ್ ನ ತುಂಬಾನೇ ಒಳ್ಳೆ ಮಾಡೆಲ್ಸ್ ನ ಲಾಂಚ್ ಮಾಡ್ತಾ ಇದ್ದಾರೆ. ಮತ್ತೆ ಸೇಲ್ಸ್ ಕೂಡ ಅದೇ ತರಾನೇ ತುಂಬಾನೇ ಇನ್ಕ್ರೀಸ್ ಆಗ್ತಾ ಇದೆ. ಮಹೀಂದ್ರ ಅಂಡ್ ಮಹೀಂದ್ರ ಕಂಪನಿ ನೋಡ್ಕೊಂಡ್ರೆ ಲಾಸ್ಟ್ 2 to 3 years ಅಲ್ಲಿ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗಿದೆ. ನೋಡೋಣ ಕಮಿಂಗ್ ಟೈಮ್ ಅಲ್ಲಿ ಇವ್ರಿಗೇನಾದ್ರೂ ಕಾಂಪಿಟೇಷನ್ ಆಗ್ತಾರ ಅಂತ. ಮತ್ತೆ ಇವಾಗ ಆಗ್ಲೇ ಹೇಳ್ದಂಗೆ ಟೆಸ್ಲಾದವರು ಬಂದಿದಾರಲ್ಲ ಇಂಡಿಯಾದಲ್ಲಿ, ಇವರು ಸಮೇತ ಸೇಲ್ಸ್ ಏನಾದ್ರೂ ಪಾಸಿಟಿವ್ ಆಗಿ ಗ್ರೋ ಆದ್ರೆ ಇನ್ನ ತುಂಬಾನೇ ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಇವಾಗ ಮುಂಬೈ ಆದ್ಮೇಲೆ ಡೆಲ್ಲಿಯಲ್ಲೂ ಸಮೇತ ಒಂದು ಶೋರೂಮ್ ನ ಓಪನ್ ಮಾಡ್ತಾರೆ. ಅದೇ ತರ ಸೇಲ್ಸ್ ಏನಾದ್ರೂ ಇನ್ನ ಪಾಸಿಟಿವ್ ಆಗಿ ಗ್ರೋ ಆದ್ರೆ ಬೆಂಗಳೂರಲ್ಲಿ, ಹೈದರಾಬಾದ್ ಅಲ್ಲಿ ಈ ತರ ಬಿಗ್ ಸಿಟೀಸ್ ಅಲ್ಲೆಲ್ಲ ಶೋರೂಮ್ಸ್ ನ ಓಪನ್ ಮಾಡೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ನೋಡೋಣ ಕಮಿಂಗ್ ಟೈಮ್ ಅಲ್ಲಿ ನಮ್ ಆಟೋ ಕಂಪನೀಸ್ಗೆ ಏನಾದ್ರೂ ಎಫೆಕ್ಟ್ ಇರುತ್ತಾ ಇಲ್ವಾ, ಅಥವಾ ಇದೇ ತರ ಏನಾದ್ರೂ ಬೆಟರ್ ಸೇಲ್ಸ್ ನ ಪೋಸ್ಟ್ ಮಾಡ್ತಾರ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್ ಇವತ್ತು ಅನಿಲ್ ಅಂಬಾನಿ ಅವ್ರಿಗೆ ಸಂಬಂಧಪಟ್ಟಿರೋ ರಿಲಯನ್ಸ್ ಪವರ್, ರಿಲಯನ್ಸ್ ಹೌಸಿಂಗ್ ಫಿನಾನ್ಸ್, ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಈ 3 ಕಂಪನೀಸ್ ನೋಡ್ಕೊಂಡ್ರೆ 5% ನೆಗೆಟಿವ್ ಅಲ್ಲಿ ಸರ್ಕ್ಯೂಟ್ ಲಾಕ್ ಆಗಿದೆ. ಯಾಕಂದ್ರೆ ಈ ವೀಕೆಂಡ್ ಅಲ್ಲಿ ಇಡಿ ಅವರು ಇನ್ವೆಸ್ಟಿಗೇಷನ್ ನ ಮಾಡಿ ಅನಿಲ್ ಅಂಬಾನಿ ಅವರು 17,000 ಕೋಟಿ ಲೋನ್ ಫ್ರಾಡ್ ಮಾಡಿದ್ದಾರೆ ಅಂತ ಸಸ್ಪೆಕ್ಟ್ ಮಾಡ್ತಾ ಇದೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಅದ್ರ ಜೊತೆಗೆ LOC ಸರ್ಕ್ಯುಲರ್ ನ ಕೂಡ ರಿಲೀಸ್ ಮಾಡಿದ್ದಾರೆ. ಅಂದ್ರೆ ಈ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗೋವರೆಗೂ ಯಾವುದೇ ಕಾರಣಕ್ಕೂ ದೇಶ ಬಿಟ್ಟು ಎಲ್ಲೂ ಹೊರಗಡೆ ಹೋಗ್ಬಾರ್ದು ಅಂತ ಸರ್ಕ್ಯುಲರ್ ನ ರಿಲೀಸ್ ಮಾಡಿದ್ದಾರೆ. ಮತ್ತೆ ಮುಂಬೈಯಲ್ಲಿ ಇವ್ರಿಗೆ ಸಂಬಂಧಪಟ್ಟಿರೋ 35 ಜಾಗದಲ್ಲಿ ರೈಡ್ ನ ಕೂಡ ಮಾಡಿದ್ದಾರೆ. ಅದಾದ್ಮೇಲೆ ಇವಾಗ ಈ 17,000 ಕೋಟಿ ಏನ್ ಲೋನ್ ಇದೆ ಇದು ಬರೀ ಇವ್ರಿಗೆ ಮಾತ್ರನೇ ಸಂಬಂಧಪಟ್ಟಿಲ್ಲ, ಇನ್ನು 50 ಕಂಪನೀಸ್ಗೆ ಇದು ಸಂಬಂಧಪಟ್ಟಿದೆ ಅಂತ ಕೂಡ ಇಡಿ ಅವರು ಮೆನ್ಷನ್ ಮಾಡಿದ್ದಾರೆ. ಅದಾದ್ಮೇಲೆ ಅನಿಲ್ ಅಂಬಾನಿ ಅವ್ರ ಕಂಪನೀಸ್ ಅಲ್ಲಿ ವರ್ಕ್ ಮಾಡ್ತಾರಲ್ಲ, ವರ್ಕ್ ಮಾಡೋ 25 ಅಸೋಸಿಯೇಟ್ಸ್ಗೂ ಇದಕ್ಕೆ ಲಿಂಕ್ ಇದೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಓವರ್ ಆಲ್ ಈ ಎಲ್ಲಾ ಕಾರಣದಿಂದಾನೇ ಇವತ್ತು ಅನಿಲ್ ಅಂಬಾನಿ ಅವ್ರಿಗೆ ಸಂಬಂಧಪಟ್ಟಿರೋ ಕಂಪನೀಸ್ ಎಲ್ಲ 5% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ LTI ಮೈಂಟ್ರಿ ಈ ಕಂಪನಿ ನೋಡ್ಕೊಂಡ್ರೆ ಇವತ್ತು ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಗವರ್ಮೆಂಟ್ ಇಂದ 792 crores ಕಾಂಟ್ರಾಕ್ಟ್ ಬಂದಿದೆ, ಅದರಿಂದನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವಾಗ ಈ ಆರ್ಡರ್ ಏನಕ್ಕೋಸ್ಕರ ಬಂದಿದೆ ಅಂತ ನೋಡ್ಕೊಂಡ್ರೆ PAN 2.0 ಪ್ರಾಜೆಕ್ಟ್ ಬಂದಿದೆ. ಅದ್ರ ಜೊತೆಗೆ ಈ ಟ್ಯಾನ್ ಸಿಸ್ಟಮ್ ನ ಇಂಪ್ರೂವ್ ಮಾಡಿ ಇದರಲ್ಲಿ AI ನ ಕೂಡ ಇಂಟಿಗ್ರೇಟ್ ಮಾಡೋದಕ್ಕೋಸ್ಕರ ಈ ಕಾಂಟ್ರಾಕ್ಟ್ ಬಂದಿರೋದು. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್ ಇವತ್ತು ಡಿಫೆನ್ಸ್ ಕಂಪನೀಸ್ ನೋಡಿದ್ರಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಇವತ್ತು ಡಿಫೆನ್ಸ್ ಇಂಡೆಕ್ಸ್ ನೋಡಿದ್ರು ಎಬೋ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರಲ್ಲಿ ಮ್ಯಾಸ್ಗಾಂಡಾಕ್ ಶಿಪ್ ಬಿಲ್ಡಿಂಗ್ ನೋಡ್ಕೊಂಡ್ರೆ ಎಬೋ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. LIC ಅವರು ಫ್ರೆಶ್ ಎಂಟ್ರಿ ತಗೊಂಡಿದ್ದಾರೆ ಅಂತ ಇನ್ವೆಸ್ಟರ್ಸ್ ಕೂಡ ಈ ಕಂಪನಿಯಲ್ಲಿ ಏನಾದರೂ ಇನ್ವೆಸ್ಟ್ ಮಾಡಿರಬೇಕು, ಅದರಿಂದ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಅದಾದ್ಮೇಲೆ ಇವತ್ತು ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಸ್ ನೋಡ್ಕೊಂಡ್ರೆ ಇಂಟ್ರಾಡೇ ಸೆಷನ್ ಅಲ್ಲಿ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ಕಂಪನಿಗೆ 190 crore ಎಕ್ಸ್ಪೋರ್ಟ್ ಆರ್ಡರ್ ಬಂದಿದೆ ಈ ಡಿಫೆನ್ಸ್ ಎಕ್ಸ್ಪ್ಲೋಸಿವ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಿ ಸಪ್ಲೈ ಮಾಡೋದಕ್ಕೋಸ್ಕರ. ನೆಕ್ಸ್ಟ್
ಆಕ್ಸಿಸ್ ಕೆ ಟೆಕ್ನಾಲಜೀಸ್ ಈ ಕಂಪನಿ ನೋಡ್ಕೊಂಡ್ರೆ ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಆತ್ಮನಿರ್ಭರ್ ಭಾರತ್ ಅಂಡರಲ್ಲಿ ಈ ಕಂಪನಿಗೆ ಒಂದು ಡಿಫೆನ್ಸ್ ರಿಲೇಟೆಡ್ ಆಗಿ ಆರ್ಡರ್ ಬಂದಿದೆ. ಈ ಟೋಟಲ್ ಆರ್ಡರ್ ವರ್ತ್ ನೋಡ್ಕೊಂಡ್ರೆ 223 ಕ್ರೋರ್ಸ್ ಅಂತ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಸಾರದಾ ಎನರ್ಜಿ ಅಂಡ್ ಮಿನರಲ್ಸ್ ಈ ಕಂಪನಿ ನೋಡ್ಕೊಂಡ್ರೆ ಇಂಟ್ರಾಡೇ ಸೆಷನ್ ಅಲ್ಲಿ 20% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ಕಂಪನಿ ರಿಸಲ್ಟ್ಸ್ ತುಂಬಾನೇ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವಾಗ ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ನೋಡ್ಕೊಂಡ್ರೆ 76% ಇನ್ಕ್ರೀಸ್ ಆಗಿದೆ. ಇವಾಗ ಇದೊಂದೇ ಕ್ವಾರ್ಟರ್ ಅಲ್ಲಿ ರೆವಿನ್ಯೂಸ್ ಆದ್ರೆ 1633 ಕ್ರೋರ್ಸ್ ಬಂದಿದೆ. ಮತ್ತೆ ಪ್ರಾಫಿಟ್ಸ್ ನೋಡ್ಕೊಂಡ್ರು ಸಮೇತ ಇಯರ್ ಆನ್ ಇಯರ್ ಅಲ್ಲಿ 120% ಇನ್ಕ್ರೀಸ್ ಆಗಿದೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಫ್ರೆಂಡ್ಸ್, ಇವಾಗ ಈ ಎನರ್ಜಿ ಸೆಗ್ಮೆಂಟ್ ಏನಿದೆ, ಈ ಎನರ್ಜಿ ಸೆಗ್ಮೆಂಟ್ ಇಂದಾನೆ ರೆವಿನ್ಯೂಸ್ 800 ಕ್ರೋರ್ಸ್ ಬಂದಿದೆ. ಇವಾಗ ಆಗ್ಲೇ ಹೇಳ್ದಂಗೆ ಟೋಟಲ್ ರೆವಿನ್ಯೂಸ್ ನೋಡ್ಕೊಂಡ್ರೆ 1600 ಕ್ರೋರ್ಸ್ ಬಂದಿದೆ ಅಲ್ಲ, ಅದರಲ್ಲಿ 800 ಕ್ರೋರ್ಸ್ ನೋಡ್ಕೊಂಡ್ರೆ ಈ ಎನರ್ಜಿ ಸೆಗ್ಮೆಂಟ್ ಇಂದನೇ ಬಂದಿದೆ. ಈ ಎನರ್ಜಿ ಸೆಗ್ಮೆಂಟ್ ಇಂದ ರೆವಿನ್ಯೂಸ್ ಇಯರ್ ಆನ್ ಇಯರ್ ಅಲ್ಲಿ 47% ಇನ್ಕ್ರೀಸ್ ಆಗಿದೆ. ಓವರ್ ಆಲ್ ರಿಸಲ್ಟ್ಸ್ ತುಂಬಾನೇ ಪಾಸಿಟಿವ್ ಆಗಿ ಬಂದಿರೋದ್ರಿಂದಾನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೋಡೋಣ ಕಮಿಂಗ್ ಕ್ವಾರ್ಟರ್ಸ್ ಅಲ್ಲೂ ಇವರು ಯಾವ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರೆ ಅಂತ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.